Hello my dear students, welcome to chemical bonding classes. In the last video, I have explained the important postulates of valence shell electron pair repulsion theory. Valence shell electron pair repulsion theory. Let us recall the important postulates of valence shell electron pair repulsion theory. Under the first postulate is the geometrical shape of the polyatomic molecule mainly depends upon the number of valence shell electron pairs around the central atom. ಯಾವುದೇ ಒಂದು ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಜೊಮೆಟ್ರಿಕಲ್ ಶೇಪ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಆ ಮಾಲಿಕ್ಯೂಲ್ ಅಲ್ಲಿ ಇರತಕ್ಕಂತ ಸೆಂಟ್ರಲ್ ಆಟಮ್ ಅಲ್ಲಿ ಎಷ್ಟು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ದ ಸೆಕೆಂಡ್ ಪಾಸ್ಟುಲೇಟ್ ಏನ್ ಹೇಳುತ್ತೆ, ದ ಎಲೆಕ್ಟ್ರಾನ್ ಪೇರ್ಸ್ ಆಲ್ವೇಸ್ ರಿಪಲ್ ವಿತ್ ಈಚ್ ಅದರ್. ಎಲೆಕ್ಟ್ರಾನ್ಸ್ ಚಾರ್ಜ್ ನೆಗೆಟಿವ್ ಇರೋದ್ರಿಂದ ಎಲೆಕ್ಟ್ರಾನ್ ಪೇರ್ಸ್ ಯಾವಾಗಲೂ ಕೂಡ ರಿಪಲ್ಷನ್ ಆಗ್ತಾ ಇರ್ತವೆ. ಎಲೆಕ್ಟ್ರಾನ್ ಪೇರ್ಸ್ ಆಲ್ವೇಸ್ ರಿಪಲ್ ವಿತ್ ಈಚ್ ಅದರ್. ಅಂಡ್ ದ ನೆಕ್ಸ್ಟ್ ಪಾಸ್ಟುಲೇಟ್ ಏನ್ ಹೇಳ್ತಾನೆ, the valence shell electron including bond pair as well as lone pair would always like to stay as far apart as possible to minimize the repulsion to acquire maximum stability and minimum energy. ಈ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಗಿರಬಹುದು ಅಥವಾ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿರ್ತವೆ ಸೆಂಟ್ರಲ್ ಮೆಟಲ್ ಆಟಮ್ಸ್ ಇತ್ತು, ಅವು ಆದಷ್ಟು ಹತ್ರ ಇರಕ್ಕೆ ಇಷ್ಟಪಡಲ್ಲ, ಆದಷ್ಟು ದೂರ ಇರಕ್ಕೆ ಇಷ್ಟಪಡ್ತವೆ. ಯಾಕೆ ಅಂದ್ರೆ ಹತ್ರ ಬಂದಷ್ಟು ರಿಪಲ್ಷನ್ ಜಾಸ್ತಿ ಆಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಅದಕ್ಕೆ ದ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್ ಇನ್ಕ್ಲೂಡಿಂಗ್ ಬಾಂಡ್ ಪೇರ್ ಆಸ್ ವೆಲ್ ಆಸ್ ಲೋನ್ ಪೇರ್ ವುಡ್ ಲೈಕ್ ಟು ಸ್ಟೇ ಆಸ್ ಫಾರ್ ಅಪಾರ್ಟ್ ಆಸ್ ಪಾಸಿಬಲ್ to minimize the repulsion to acquire minimum energy and maximum stability. And the fourth postulate is the central atom in polyatomic molecule undergo hybridization, suitably undergo hybridization for the accommodation of both bonding as well as non-bonding electron. And the last postulate is always in the central atom, at the central atom, lone pair repulsion is maximum compared to lone pair bond pair repulsion. Then the least repulsion is bond pair repulsion. Based on the postulate, we can have the geometrical shape of the polyatomic molecule. See, in order to predict the exact geometrical shape of the molecule, we have to categorize the molecule into two types. Molecules na ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ಕೋಬೇಕು. ನಿನ್ನೆ ಹೇಳಿದ್ದೀನಿ, ಒಂದು molecule or polyatomic molecule in which central atom do not containing lone pair of electrons. ಅದನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. AB2 ಟೈಪ್, AB2, AB3, AB4 ಈ ತರ ಡಿಫರೆಂಟ್ ಎಕ್ಸಾಂಪಲ್ಸ್ ನ ತಗೊಂಡಿದ್ದೀನಿ. ಅದರಿಂದ ನಾವು ಈಸಿಯಾಗಿ ಜೊಮೆಟ್ರಿಕಲ್ ಶೇಪ್ ಅನ್ನ ಡಿಸೈಡ್ ಮಾಡಬಹುದು. ನೆಕ್ಸ್ಟ್ ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ, in this video session I am going to explain the geometrical shape of the polyatomic molecule in which central atom has one or more lone pair of electrons. Suppose ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರತಕ್ಕಂತ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಲಿಲ್ಲ. ಹಾಗಾದ್ರೆ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಶೇಪ್ ಯಾವ ತರ ವೇರಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಬರೋಣ. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ AB2L. First one is AB2L. What is this AB2L? Where L represent the lone pair of electron. One L ಅಂತ ಬರ್ದಿದ್ದೀನಿ ಅಂದ್ರೆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ ಅಂತ ಅರ್ಥ. ನಾನು ಬೇರೆ ಎಕ್ಸಾಂಪಲ್ಸ್ ತಗೋತೀನಿ. L2 ಅಂತಂದ್ರೆ ಕಂಟೈನಿಂಗ್ 3 ಲೋನ್ ಪೇರ್, L3 ಅಂತ ಬರೆದ್ರೆ 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಅನ್ಕೊಳ್ಳಿ. ಈಗ AB2L ಅಂದ್ರೆ ನಂಬರ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್. ನೋಡಿ, ನಂಬರ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ 2 ಇರುತ್ತೆ, ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ 1 ಇರುತ್ತೆ. ಹಾಗಾದ್ರೆ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಇನ್ ದಿಸ್ ಮಾಲಿಕ್ಯೂಲ್ ಯಾವ ತರ ಇರುತ್ತೆ ಅಂತ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್, A is a central atom. A is a central atom containing 2 B atom. ಜಸ್ಟ್ ನಾವು ಇದೇ ತರ ಬರ್ಕೋಣ. ಈ ಕಡೆ ಒಂದು B atom ಇದೆ, ಈ ಕಡೆ ಒಂದು B atom ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ನೋಡಿ, AB2 ಇದ್ದಾಗ if there is no lone pair of electron means the shape of the molecule is linear shape. ಬಟ್ ಇದನ್ನ ನಾವು ಲೀನಿಯರ್ ಶೇಪ್ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ AB2 molecule containing one lone pair of electron, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಈಗ ಜೊಮೆಟ್ರಿಕಲ್ ಶೇಪ್ ಲೀನಿಯರ್ ಇರುತ್ತೆ ಅಥವಾ ಚೇಂಜ್ ಆಗುತ್ತಾ? ಎಕ್ಸಾಕ್ಟ್ಲಿ ಚೇಂಜ್ ಆಗುತ್ತೆ. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, we know that the lone pair of electrons occupies more space around the central atom compared to bond pair of electron, and moreover
In the postulate, it says that lone pair bond pair repulsion is more compared to bond pair repulsion. In order to minimize the repulsion between the lone pair and bond pair, these bond pair of electrons are slightly bent or distorted. ಈ ಕಡೆ ನೋಡಿ, ಇಲ್ಲಿ ಕೂಡ ಎ ಮತ್ತೆ ಬಿ ಮಧ್ಯೆ ಇರ್ತಕ್ಕಂಥ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಜಸ್ಟ್ ಬೆಂಡ್ ಆಗುತ್ತೆ. ಅಲ್ಲಿಗೆ ಲೀನಿಯರ್ ಶೇಪ್ ಇರಬೇಕಾಗಿದ್ದ ಮಾಲಿಕ್ಯೂಲ್ ಏನಾಯ್ತು, ಬೆಂಡ್ ಆಯ್ತು. ಯಾಕೆ? ಬಿಕಾಸ್ ಆಫ್ ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಈಗ ಎಕ್ಸ್ಪೆಕ್ಟೆಡ್ ಜಮೆಟ್ರಿ ಅಂತಂದ್ರೆ ನಮಗೆ ಟ್ರಿಗೋನಾರ್ ಪ್ಲೇನಾರ್ ಶೇಪ್ ತರ ಇರುತ್ತೆ ನೋಡಿ. ಜಮೆಟ್ರಿನ ಡಿಸೈಡ್ ಮಾಡಬೇಕಾದ್ರೆ ಇನ್ಕ್ಲೂಡಿಂಗ್ ಬಾಂಡ್ ಪೇರ್ ಆಸ್ ವೆಲ್ ಆಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ತಗೋಬೇಕು. ವಾಟ್ ಈಸ್ ದ ಜಮೆಟ್ರಿ ಅಂತಂದ್ರೆ ಬಿ ಇನ್ಕ್ಲೂಡಿಂಗ್ ಲೋನ್ ಪೇರು ತಗೊಂಡಾಗ ನಮ್ಗೆ ಏನ್ ಬರುತ್ತೆ, ಟ್ರಿಗೋನಾರ್ ಪ್ಲೇನಾರ್ ಶೇಪ್ ಬರುತ್ತೆ. Actually, the expected geometry is trigonar planar. Then, what will be the exact shape of this molecule? Andre, we can say that it is having bent shape anta helbodu. Nodi, molecule ಏನಾಗಿದೆ, ಬೆಂಡ್ ಆಗಿದೆ. ಅಲ್ಲಿಗೆ ಬೆಂಟ್ ಶೇಪ್ ಅಥವಾ ವಿ ಶೇಪ್ ಮಾಲಿಕ್ಯೂಲ್ ಈ ಒಂದು AB to L ಟೈಪ್. ಎಕ್ಸಾಂಪಲ್ಸ್ ತಗೋಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸಲ್ಫರ್ ಡೈಆಕ್ಸೈಡ್ ಅನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ಸಲ್ಫರ್ containing one lone pair of electron along with the two oxygen atom. The best example for AB to L type of molecule is SO2, where A is central atom, that is sulfur, B is 2 oxygen atom along with one lone pair of electron with bond angle. ಎಷ್ಟಿರುತ್ತೆ ಇಲ್ಲಿ ಬಾಂಡ್ ಆಂಗಲ್ ಅಂದ್ರೆ 119.5 ಡಿಗ್ರಿ ಇರುತ್ತೆ. ಅಂದ್ರೆ ವಾಟ್ ಈಸ್ ನೋಡಿ, ಜೆಮೆಟ್ರಿ ಅಂತ ಕೇಳಿದಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನು ಕನ್ಸಿಡರ್ ಮಾಡಿಕೊಂಡು ಹೇಳ್ಬೇಕು. ಟ್ರಿಗೋನಾರ್ ಪ್ಲೇನಾರ್ ಜೆಮೆಟ್ರಿ, the expected geometrical shape is bent shape. Clear? Okay. Then one more example ತಗೋಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ SnCl2 ನೋಡಿ, ಇದರ ಬದಲಾಗಿ SnCl2 ತಗೋಬಹುದು. NO2 minus SnCl2 and NO2 minus both are having AB to L type of molecule with a bent shape molecule. ಈಗ ನೆಕ್ಸ್ಟ್ ನೋಡೋಣ, ಇನ್ನೊಂದು ಎಕ್ಸಾಂಪಲ್ ತಗೋಣ. ಫಸ್ಟ್ ಒನ್ ಈಸ್ ಓವರ್ and the second one is AB to L2. AB to L2. What is this AB to L2? A is central atom, B is number of bond pair of electron, L means number of lone pair of electron. Hence number of bond pair of electrons how much? 2. In this molecule number of lone pair of electrons are how much? 2. AB to L2. ಈಗ ಏನಾಗುತ್ತೆ, ಈಗ ಒಂದು ಎಕ್ಸಾಂಪಲ್ ಅನ್ನ ತಗೋಣ. ಹಾಗಾದ್ರೆ ಯಾವ ತರ ಜಮೆಟ್ರಿಕಲ್ ಶೇಪ್ ಇರುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ A is a central atom. ಈಗ ಇಲ್ಲಿ B2 ಅಂತ ಹಿಂಗೆ ಜಸ್ಟ್ ಅಸ್ಯೂಮ್ ಮಾಡ್ಕೋಣ. AB2 number of bond pair of electrons are 2, containing how many lone pair of electron? 2 lone pairs ಇದೆ. ಹಾಗಾದ್ರೆ ನೋಡಿ, A ಆಟಮ್ ಇಲ್ಲೊಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಇಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾದ್ರೆ ಇಲ್ಲಿ ಜಮೆಟ್ರಿಕಲ್ ಶೇಪ್ ಏನಾಗುತ್ತೆ, ಇಲ್ಲಿ ಕೂಡ ನೋಡಿ, we know that lone pair repulsion is more compared to lone pair bond pair, and moreover lone pair of electrons would always like to stay as far apart as possible to minimize repulsion. As a result, these two bond pair of electron again distorted ಅಂದ್ರೆ ಬೆಂಡ್ ಆಗಿದೆ ಅಂತ. again ಇಲ್ಲಿ ಕೂಡ ನೋಡಿ B, ಇಲ್ಲಿ ಕೂಡ B, ಇಲ್ಲಿ ಕೂಡ again the geometrical shape ಏನಪ್ಪಾ ಅಂದ್ರೆ, ಈಗ ನಾವು ಟೆಟ್ರಾಹೆಡ್ರಲ್ geometrical shape ಅನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಜಸ್ಟ್ ಇದನ್ನೇ ನಾವು ಇನ್ನೊಂದು ತರನು ಕೂಡ ಬರ್ಕೋಬಹುದು. ಸಪೋಸ್ ನೋಡಿ, A, this is one lone pair of electron, this is B atom, this is B atom, this is another lone pair of electron. ನೋಡಿ, ಇಲ್ಲಿ ಕೂಡ ಸೇಮ್ ಅವಾಗಲೇ ಬರ್ದಂಗೂ ಬರೀಬಹುದು, ಇದು ಕೂಡ ಬರೀಬಹುದು. ಹಾಗಾದ್ರೆ ಇಲ್ಲಿ ಕೂಡ ಏನಾಗಿದೆ, AB2 ಬೆಂಡ್ ಆಗಿದೆ. ಯಾಕೆ ಸರ್ ಇಷ್ಟು ಹತ್ರ ಬಂದ್ಬಿಟ್ಟಿದೆ ಅಂತಂದ್ರೆ, ಇಲ್ಲಿ ಲೋನ್ ಪೇರ್ ರಿಪಲ್ಷನ್ ಜಾಸ್ತಿ ಇರುತ್ತೆ. ಇಟ್ ಈಸ್ ಆಕ್ಯುಪೈಯಿಂಗ್ ಮೋರ್ ಸ್ಪೇಸ್ ಕಂಪೇರ್ ಟು ಇಲ್ಲಿ ಬಾಂಡ್ ಪೇರ್ ರಿಪಲ್ಷನ್ ಕಡಿಮೆ. ಆಸ್ ದ ರಿಸಲ್ಟ್ ಹಿಯರ್ ಆಲ್ಸೋ ದ ಎಕ್ಸ್ಪೆಕ್ಟೆಡ್ ಜೆಮೆಟ್ರಿ ನೋಡಿ, ಅವಾಗಲೇ ಎಕ್ಸ್ಪೆಕ್ಟೆಡ್ ಜೆಮೆಟ್ರಿ ಏನಾಗಿತ್ತು, ಟ್ರಿಗೋನಾರ್ ಪ್ಲೇನಾರ್. ಹಿಯರ್ ದ ಎಕ್ಸ್ಪೆಕ್ಟೆಡ್ ಜೆಮೆಟ್ರಿ is tetrahedral shape. Expected geometry. What is the shape of the AB2L2 molecule? ಅಂದ್ರೆ ಶೇಪ್ ಅನ್ನು ತಗೋಬೇಕಾದ್ರೆ ಓನ್ಲಿ ಕನ್ಸಿಡರ್ bond pair of electron. A is a central atom, B and B. Hence this is also said to be bent shape ಅಥವಾ V shape ಅಂತಾನೆ ಹೇಳ್ಬೋದು. bent shape ಅಥವಾ V shape molecule ಅಂತ ಹೇಳ್ಬೋದು. The best example is water. Oxygen along with the 2 hydrogen, oxygen containing 2 lone pair of electron. Oxygen with the 2 lone pair of electron, that is AB2L2. And other examples are H2S and NH2 minus. H2S and NH2 minus. ಅಂದ್ರೆ
ಈ ಒಂದು ಮಾಲಿಕ್ಯೂಲ್ ಅಲ್ಲಿ ಕೂಡ ಸೆಂಟ್ರಲ್ ಆಟಮ್ ಸಲ್ಫರ್ ಕಂಟೈನಿಂಗ್ 2 lone pair of electron, ಸಲ್ಫರ್ ಕಂಟೈನಿಂಗ್ 2 hydrogen. ನೈಟ್ರೋಜನ್ ನಲ್ಲಿ 2 lone pair of electrons ಇರುತ್ತೆ along with the 2 hydrogen. This is the way of predicting the geometry of polyatomic molecule which containing one or more lone pair of electron. What is the shape of AB2L type of molecule? Bend shape. What is the shape of AB2L2 type of molecule? That is also bend shape. Okay. Third one. ಇನ್ನು ಬೇರೆ ಎಕ್ಸಾಂಪಲ್ಸ್ ಕೂಡ ತಗೋಣ. Okay. Next one is AB3L. Third one. AB3L type. AB3L type. Tell me number of bond pair of electron present in AB3L type of molecule. B represent bond pair ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. B bond pairs 3 ಇದೆ, lone pair of electrons ಇಲ್ಲಿ 1 ಇದೆ. Then what will be the expected geometry? AB3L ಅಂದ್ರೆ ನೋಡಿ, A B atoms ಇಲ್ಲಿದೆ, 3 B atoms ಇದೆ, along with one lone pair of electron. Along with one lone pair of electron. ಸರ್ ಯಾಕೆ ಸರ್ ಇದು B atoms ಇಲ್ಲಿ ಬರಲಿಲ್ಲ? ಯಾಕೆ AB ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಇರಬಹುದಾಗಿತ್ತಲ್ಲ, ಈ AB ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಇರಬಹುದಾಗಿತ್ತಲ್ಲ, ಯಾಕೆ ಸ್ವಲ್ಪ ಬೆಂಡ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಬಿಕಾಸ್ ಆಫ್ ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ರಿಪಲ್ಷನ್ ಅನ್ನು ಅವಾಯ್ಡ್ ಮಾಡ್ಕೊಳ್ಳೋಕೆ ಎಲ್ಲಾ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿದೆ, ಸ್ವಲ್ಪ ಬೆಂಡ್ ಆಗಿದೆ. ಹೆನ್ಸ್ ದ ಎಕ್ಸ್ಪೆಕ್ಟೆಡ್ ಜಾಮೆಟ್ರಿ ಹಿಯರ್ ಆಲ್ಸೋ ಸೆಟ್ ಟು ಬಿ ಟೆಟ್ರಾಹೆಡ್ರಲ್. ಜಾಮೆಟ್ರಿಕಲ್ ಶೇಪ್ ನೋಡಿದಾಗ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಅಂತಾನೆ ಅನ್ಸುತ್ತೆ, ಬಟ್ ದ ಎಕ್ಸಾಕ್ಟ್ ಶೇಪ್ of the molecule, in order to decide the shape of the molecule we should not consider the lone pair of electron. A illide, just observe here, this is A atom, here one B atom, here one B atom, here one B atom. It's look like a pyramid shape, hence the geometrical shape of the molecule is a pyramidal shape. And the example is ammonia. Ammonia is the best example for AB3L type of molecule. Here A is nitrogen, B atoms are 3 hydrogen along with one lone pair of electron. Just assume ಮಾಡ್ಕೋಬಹುದು ಬೇಕಾದ್ರೆ NH3 ಬರ್ಕೋಬಹುದು. Nitrogen is a central atom along with one lone pair of electron containing 3 bond pair of electron with bond angle 107 degree. 107 degree. ಅವಾಗಲೇ ವಾಟರ್ದು ನಾನು ಬರ್ದಿದ್ದಲ್ಲ, ಅಲ್ಲಿ ಬೇಕಾದ್ರೆ ಬಾಂಡ್ ಆಂಗಲ್ ಬರ್ಕೋಬಹುದು. ಬಾಂಡ್ ಆಂಗಲ್ ಇನ್ ವಾಟರ್ ಮಾಲಿಕ್ಯೂಲ್ ಈಸ್ ಗೋಯಿಂಗ್ ಟು ಬಿ 104.5 ಡಿಗ್ರಿ. ವಾಟರ್ ಅಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಬಾಂಡ್ ಆಂಗಲ್ ಎಷ್ಟಿರುತ್ತೆ? 104.5 ಡಿಗ್ರಿ. ಕ್ಲಿಯರ್? ಓಕೆ, ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. AB4L. AB4L ಟೈಪ್ ಅನ್ನು ನೋಡೋಣ. ಬರೀ AB4 ಗೊತ್ತು ನಮಗೆ, ಬರೀ ಇಲ್ಲಿ A B B B here also B ಅಂದ್ರೆ that is tetrahedral. Geometry known as the tetrahedral, shape ಕೂಡ tetrahedral ಬರುತ್ತೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದಾಗ ಲಾಸ್ಟ್ ವಿಡಿಯೋದಲ್ಲಿ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ. ವಿ ಕ್ಯಾನ್ ಈಸಿಲಿ ಪ್ರಿಡಿಕ್ಟ್ ದ geometrical shape just by placing the number of B atoms along with central atom A. ಈಗ AB4 ನೋಡೋಣ. ನಂಬರ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅಗೈನ್ ಇಲ್ಲಿ 4 ಬರುತ್ತೆ. ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ 1 ಬರುತ್ತೆ. ಹಾಗಾದ್ರೆ ಯಾವ ಪರ್ಟಿಕ್ಯುಲರ್ ಶೇಪ್ ಅಲ್ಲಿ ಇದ್ರೆ ಈ ಒಂದು AB4 ಮಾಲಿಕ್ಯೂಲ್ಸ್ ಅಲ್ಲಿ ರಿಪಲ್ಷನ್ ಕಮ್ಮಿ ಇರುತ್ತೆ ಅಂತ ನೋಡೋಣ. ದಿಸ್ ಇಸ್ ದ ಸೆಂಟ್ರಲ್ ಆಟಮ್, ಹಿಯರ್ ಒನ್ B atom, here one B atom, then here one B atom, here one B atom, and here one lone pair of electron, here one lone pair of electron. See, this is the arrangement of the lone pair as well as bond pair. These are bond pair of electron. Here the expected geometry ಹೆಂಗ್ ಅನ್ಸುತ್ತೆ ನಮಗೆ ನೋಡಿ, ಇದು ಟ್ರಯಾಂಗಲ್ ತರ ಇದೆ, ಇನ್ಕ್ಲೂಡಿಂಗ್ ಲೋನ್ ಪೇರ್ ಬಾಂಡ್ ಪೇರ್ ತಗೊಂಡಾಗ ಇದು ಹೆಂಗಿದೆ ನಮಗೆ? ಟ್ರಯಾಂಗಲ್ ತರ ಇದೆ, ಟ್ರಯಾಂಗುಲರ್ ಅಥವಾ ಟ್ರಿಗೋನಾರ್ ಬೈ ಪಿರಮಿಡಲ್. ನಿನ್ನೆ ಡಿಸ್ಕಸ್ ಮಾಡಿದೀವಿ. AB5 ಟೈಪ್, A B B B B ಇಲ್ಲಿ ಕೂಡ B ಆಟಮ್ ಇದ್ದಿದ್ರೆ ಅಲ್ಲಿಗೆ AB5 ಇದ್ದಾಗ ಟ್ರಿಗೋನಲ್ ಬೈ ಪಿರಮಿಡಲ್ ಶೇಪ್ ಇತ್ತು. ಹಿಯರ್ ಆಲ್ಸೋ including lone pair of electrons ಅಂತ ತಗೊಂಡ್ರೆ the expected geometry is a trigonal bipyramidal shape. And what is a shape? Trigonal bipyramidal geometry ನಾನು ಹೇಳ್ತಾರೆ, expected geometry. What will be the shape? In order to decide the shape, we should not consider the lone pair of electrons. Hence, the exact shape of AB4 with one lone pair of electron is a seesaw shape. Seesaw ಗೊತ್ತಿದೆ ನಿಮಗೆ, ಚಿಕ್ಕ ಹುಡುಗರಲ್ಲಿ ಇದ್ದಾಗ ಆಟ ಆಡ್ತಿದ್ರಲ್ಲ, ಜಸ್ಟ್ ಆ ತರ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. A ಇಲ್ಲಿದೆ, B ಇಲ್ಲಿದೆ, ಜಸ್ಟ್ ಈ 3 ಡೈಮೆನ್ಷನ್ ಅಸ್ಯೂಮ್ ಮಾಡ್ಕೊಳ್ಳಿ. A is a central atom, here one B atom,
here one B atom, this side one B atom, this side one B atom, A, B, B, this side one B atom, this side one B atom, along with one lone pair of electron. Seesaw shape. The best example is SF4 an example agi tagobodu. Nodi SF4. We'll write the structure: sulfur containing 4 fluorine atom. What is the shape of? What is the geometrical shape of SF4 molecule anta kelidre nenipitಕೊಳ್ಳಿ. This is a AB4L type of molecule with a seesaw shape. Seesaw shape. Okay, then we'll go to another example. Okay, AB3L2. Fourth one. AB3L2. AB3L2. How many bond pair of electrons are there? Again, 3 bond pair along with 2 lone pair of electrons. In this molecule, number of bond pair of electrons are 3, number of lone pair of electrons are 3. Then how to write the geometry of this molecule? See, this is A atom, this is one B atom, another B atom, another B atom, along with the 2 lone pair of electron. Here also the expected geometry is trigonal bipyramidal. Nodi, ಇವೆಲ್ಲ ಜಾಯಿನ್ ಮಾಡಿದಾಗ ಟ್ರಯಾಂಗಲ್ ತರ ಬರುತ್ತೆ. ಟ್ರಯಾಂಗಲ್, ಟ್ರಿಗೋನಲ್, ಮೇಲೆ ಒಂದು ಪಿರಮಿಡ್, ಕೆಳಗಡೆ ಒಂದು ಪಿರಮಿಡ್ ತರ ಬರುತ್ತೆ. ಎಕ್ಸ್ಪೆಕ್ಟೆಡ್ geometry is a trigonal bipyramidal geometry. What will be the exact shape? In order to decide the shape, just you consider the bond pair of electron. It is like a T shape. ಉಲ್ಟಾ ನೋಡಿ, ಈ ತರ ಇದೆ. ಉಲ್ಟಾ ಬರ್ಕೊಂಡ್ರೆ ನೋಡಿ T ಈ ತರ ಬರುತ್ತೆ. Hence the shape of the molecule is T shape. Clear? This is having T shape of molecule, and the example is ClF3 BrF3. Nodi, ClF3. Here one fluorine along with the 2 lone pair of electron. And BrF3 nu kuda example agi tagobodu. Here A is central atom, that is chlorine. B are 3 other atoms, that is fluorine, along with the 2 lone pair of electron. Remember, AB3L2 type of molecule is always having a T-shaped geometry, or the T-shaped molecule. Molecule shape is T-shape. Okay, then AB3L2 is over. AB5L. AB5L. This is the molecule, polyatomic molecule, which containing 5 bond pair of electron along with the 1 lone pair of electron. How these bond pair and lone pair of electrons are arranged around the central A atom andre, this is a A atom containing how many bond pairs? 4 bond pair. 1, 2, 3, 4. Nodi, B, 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 B. Sir, ಇದನ್ನ ಯಾಕೆ ಸರ್ ಹಿಂಗೆ ಬರೆಯಲಿಲ್ಲ ಅಂದ್ರೆ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬೇರೆ, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬೇರೆ. ಇಲ್ಲಿ ನಂಬರ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರೀ 3 ಇದ್ದಾಗ ಈ ತರ ಅರೇಂಜ್ ಆಗಿರುತ್ತೆ. ಸರ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಯು ಶುಡ್ ಪ್ರಾಕ್ಟೀಸ್ ದ ಮಾಲಿಕ್ಯೂಲ್ಸ್ ಲೈಕ್ ದಟ್. AB3L2 ಅಂದ್ರೆ ಈ ತರ ಇರುತ್ತೆ ಅಂತ ನೀವು ಅಸ್ಯೂಮ್ ಮಾಡ್ಕೋಬೇಕು. ಓಕೆ, AB5L ಅಂದ್ರೆ ಹಿಯರ್ 4 B atoms and along with 1 B atom above and 1 below the A atom, that is lone pair of electron. See, what is the expected geometry? ನೋಡಿ, ನೆನ್ನೆ ಹೇಳಿದೀನಿ ಈ ತರ ಇದ್ದಾಗ geometry ಸೆಂಟ್ರಲ್ ಆಟಮ್ A ಇದೆ, AB6 ಹೇಳಿದೆ ನಾನು. A B atoms 1 2 3 4 5 6, ಇಲ್ಲಿ B atom ಇದ್ದಿದ್ರೆ the shape of the geometrical shape of the molecule is octahedral. ಬಟ್ ಈಗ ನಾವು ಎಕ್ಸಾಕ್ಟ್ ಶೇಪ್ ಬೇಕಾಗಿರೋದ್ರಿಂದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಕನ್ಸಿಡರ್ ಮಾಡ್ಕೋಬಾರ್ದು. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಬಿಟ್ಟು ನೋಡಿದಾಗ ದ ಎಕ್ಸಾಕ್ಟ್ ಶೇಪ್ ಆಫ್ ದ ಮಾಲಿಕ್ಯೂಲ್ ಈಸ್ ಸ್ಕ್ವೇರ್ pyramidal shape. What is the geometrical shape of the AB5L type of molecule? Square pyramidal, just like this. A is the central atom here, here one B atom, here one B atom, here one B atom, here one B atom, and one more B atom is here. You just join all the B atom, it will like a pyramidal shape. Clear? Squares, ಕೆಳಗಡೆ ಸ್ಕ್ವೇರ್ ತರ ಇದೆ, ಮೇಲೆ ಬಿ ಆಟಮ್ಸ್ ನ ಎಲ್ಲ 4 ಕಾರ್ನರ್ಸ್ ಇಂದ ಜಾಯಿನ್ ಮಾಡಿದಾಗ ನಮಗೆ ಪಿರಮಿಡ್ ತರ ಶೇಪ್ ಬರುತ್ತೆ. ನೋಡಿ, ಎ ಅಸ್ಯೂಮ್ ಮಾಡ್ಕೊಳ್ಳಿ, ಎ ಬಿ 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 ಬಿ, ಒನ್ ಮೋರ್ ಬಿ ಹಿಯರ್. ಯು ಜಸ್ಟ್ ಜಾಯಿನ್ ಆಲ್ ದ
5 atom, you will get a square pyramidal geometry. And the example for square pyramidal andre BRFI, IFI na example agi tagobodu. See, iodine here, 1 fluorine, 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 1 fluorine, 3, 4, 5 square planar ide, one more fluorine mele irutte along with one lone pair of electron. IF5, what is a molecular formula? One iodine ide, total number of fluorine atoms estide 5 ide. IF5 molecule is an example for AB5 L type of molecule. ಅಥವಾ BRF5 ತಗೋಬಹುದು. IF5 or BRF5 are the example for AB5 L type of compound. And the last one is AB4L2. AB4L2. Number of bond pairs 4, number of lone pairs 2, arrangement ಯಾವ ತರ ಇದೆ, ಟೋಟಲ್ ನೋಡಿ 6, total 4 plus 2 6 atoms ಇರೋ ತರ ಅರೇಂಜ್ ಮಾಡಬೇಕು. A is the central atom, here one B atom, here one B, here one B, here one B. Total ಎಷ್ಟಾಯ್ತು ಈಗ? ಟೋಟಲ್ 4 ಆಗಿದೆ. ರಿಮೈನಿಂಗ್ total in 4 B atoms ಇದೆ. Remaining how many lone pair of electrons are there? 2. Here one lone pair, here one lone pair. Expected geometry is including a lone pair of electron ತಗೊಂಡ್ರೆ octahedral geometry ಬರುತ್ತೆ. Expected geometry is octahedral. What is the exact shape? While deciding the shape, you just consider the only bond pair of electron. A ಇಲ್ಲಿದೆ, B, 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 B. ಎಲ್ಲ ಜಾಯಿನ್ ಮಾಡಿದಾಗ ನಮಗೆ ಸ್ಕ್ವೇರ್ ಪ್ಲೇನಾರ್ geometry ಬರುತ್ತೆ. ಸ್ಕ್ವೇರ್ ಪ್ಲೇನಾರ್ geometry. ಸ್ಕ್ವೇರ್ ಪ್ಲೇನಾರ್ geometry. What is the geometrical shape of AB4L2 type of molecule? That is a square planar geometry. The best example is IF4. ನೋಡಿ, IF4 ಅನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. IF4, iodine containing 4 fluorine atom along with the 2 lone pair of electrons. This is the square planar geometry. Clear? Okay, this is about the prediction of geometrical shape of the polyatomic molecule in which central atom has one or more lone pair of electron. Just you should practice the molecules absence of lone pair of electron and presence of lone pair of electrons irtakanta polyatomic molecule. Okay, let us solve some objective question. The first question is, observe carefully, you have to write in your separate notebook these questions. ಈ questions ನ ಕರೆಕ್ಟ್ ಆಗಿ ಬರ್ಕೊಳ್ಳಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ. The question is, the shape of molecule having 4 bond pairs and 2 lone pairs. ನೋಡಿ ಇಲ್ಲಿ question, the shape of the molecule is having 4 lone pairs and 2 bond pairs under. The shape of the molecule having 4 bond pairs and 2 lone pairs. Sorry, 2 lone pairs ಇದೆಯಂತೆ, 4 bond pairs ಇದೆಯಂತೆ. ಈಗ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ, ಯಾವ ಮಾಲಿಕ್ಯೂಲ್ ಅಂತ. ಫಸ್ಟ್ ಒನ್ ಸ್ಕ್ವೇರ್ ಪ್ಲೇನಾರ್ ಕೊಟ್ಟಿದ್ದಾನೆ, ಸ್ಕ್ವೇರ್ ಪ್ಲೇನಾರ್, ಸ್ಕ್ವೇರ್ ಪ್ಲೇನಾರ್. ಆಪ್ಷನ್ ಬಿ ಏನ್ ಕೊಟ್ಟಿದ್ದಾನೆ? ಆಪ್ಷನ್ ಬಿ ಈಸ್ ಟೆಟ್ರಾಹೆಡ್ರಲ್. ಆಪ್ಷನ್ ಬಿ ಈಸ್ ಟೆಟ್ರಾಹೆಡ್ರಲ್. ನೆಕ್ಸ್ಟ್ ಆಪ್ಷನ್ ಸಿ ಈಸ್ ಲೀನಿಯರ್ ಶೇಪ್ ಇದೆಯಾ ಚೆಕ್ ಮಾಡೋಣ. ಆಪ್ಷನ್ ಡಿ ಏನ್ ಕೊಟ್ಟಿದ್ದಾನೆ? ಆಪ್ಷನ್ ಡಿ ಈಸ್ ಆಕ್ಟಾಹೆಡ್ರಲ್ ಶೇಪ್. ಆಕ್ಟಾಹೆಡ್ರಲ್ ಶೇಪ್, ಆಕ್ಟಾಹೆಡ್ರಲ್ ಶೇಪ್. ಓಕೆ, ನೋಡೋಣ, ಚೆಕ್ ಮಾಡೋಣ. ಯಾವುದೋ ಒಂದು ಮಾಲಿಕ್ಯೂಲ್ ಇದೆ, ಜಸ್ಟ್ ಐ ವಿಲ್ ರೈಟ್ ಹಿಯರ್ ಎ ಇಸ್ ಅ ಸೆಂಟ್ರಲ್ ಆಟಮ್. The molecule in which central atom A containing 4 bond pair of electron. Let us write, shall I write AB4 because the number of bond pair of electrons are 4 along with 2 lone pair of electron, along with 2 lone pair of electron. ಈಗ ತಾನೇ ನಾವು ಡಿಸ್ಕಸ್ ಮಾಡಿದೀವಿ AB4L2. A is a central atom, number of bond pair of electron ಎಲ್ಲ ಒಂದೇ ಹತ್ರ ಏನು ಬರೆಯಂಗಿಲ್ಲ ಸರ್. ಬಿ ಆಟಮ್ಸ್ 4 ಇದೆಯಲ್ಲ ಸರ್, ಈ ತರ ಬರೀಬೋದಾ? ಖಂಡಿತ ಬರೆಯಂಗಿಲ್ಲ. ಯಾಕೆ? ಬಾಂಡ್ ಪೇರ್ ರಿಪಲ್ಷನ್ ಜಾಸ್ತಿ ಆಗ್ಬಿಡುತ್ತೆ. ನಾನು ಹಾಗೆ ಹೇಳಿದ್ದೀನಿ, the bond pair of electrons always would like to stay as far apart as possible. Okay, B atoms occupies 4 corners of the square. ನೋಡಿ ಇಲ್ಲಿ 4 ಕಾರ್ನರ್ಸ್ ಇದೆ.
ಈಗ ನಮಗೆ ಶೇಪ್ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ. ಅಲಾಂಗ್ ವಿತ್ 2 lone pair of electron, along with 2 lone pair of electron, the expected geometry is octahedral and the shape of the molecule is AB4. Actually question ಏನ್ ಕೇಳಿದ್ದಾರೆ, the shape of the molecule having 4 bond pair of electron and 2 lone pair of 4 bond pair of electron and 2 lone pair of electron is ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನ ನೀವೇ ಪ್ರಿಡಿಕ್ಟ್ ಮಾಡಬೇಕು. ಸೆಂಟ್ರಲ್ ಆಟಮ್ ಎ ಇದೆ, ನಂಬರ್ ಆಫ್ ಬಾಂಡ್ ಪೇರ್ಸ್ 4 ಇದೆ, ನಂಬರ್ ಆಫ್ ಲೋನ್ ಪೇರ್ಸ್ 2 ಇದೆ ಅಂದ್ರೆ AB4L2 ಅಂದ್ರೆ ಯಾವ ತರ ಶೇಪ್ ಬರುತ್ತೆ? ದಿಸ್ ಇಸ್ ಸ್ಕ್ವೇರ್ ಪ್ಲೇನಾರ್ ಜಿಯೋಮೆಟ್ರಿ, ದಟ್ ಈಸ್ ಆಪ್ಷನ್ ಎ. ನೋಡಿ ಸ್ಕ್ವೇರ್ ಪ್ಲೇನಾರ್ ತರ ಬರುತ್ತೆ. ಇಲ್ಲೊಂದು ಬಿ ಇದ್ದಿದ್ರೆ ಆಗ ಸ್ಕ್ವೇರ್ ಪಿರಮಿಡಲ್ ಬರುತ್ತೆ. ಓಕೆ, ಅಂಡ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ okay, next question, the shape of PCl5 molecule. Second question, shape of PCl5 molecule ಅಂತ ಕೇಳ್ತಿದ್ದಾರೆ. ಈಗ ಏನೇನಿದೆ ಆಪ್ಷನ್ ಅಲ್ಲಿ ನೋಡೋಣ. PCl5 ಓಕೆ, ಆಕ್ಟಾಹೆಡ್ರಲ್, ಸ್ಕ್ವೇರ್ ಪಿರಮಿಡ್, ಆಕ್ಟಾಹೆಡ್ರಲ್. ಆಪ್ಷನ್ ಬಿ ಸ್ಕ್ವೇರ್ ಪಿರಮಿಡಾಲು, ಸ್ಕ್ವೇರ್ ಪಿರಮಿಡಾಲು. ನೆಕ್ಸ್ಟ್ ಒನ್ ಟ್ರಿಗೋನಾಲ್ ಬೈ ಪಿರಮಿಡಾಲು, ಪಿರಮಿಡಾಲ್, ಟ್ರಿಗೋನಾಲ್ ಬೈ ಪಿರಮಿಡಾಲ್. ಮತ್ತೆ ಆಪ್ಷನ್ ಡಿ ಪಿರಮಿಡಾಲ್. ವಾಟ್ ಈಸ್ ದ geometrical shape of the molecule? shape of PCl5 molecule ಅಂತ ಕೇಳಿದ್ದಾರೆ. ಕರೆಕ್ಟಾ? ಈಗ ನಾವೇನ್ ಮಾಡಬೇಕು, ದಿಸ್ ಇಸ್ AB ಟೈಪ್ ಆಫ್ AB5 ಟೈಪ್, ವಿಚ್ ಇಸ್ ಸೆಂಟ್ರಲ್ ಆಟಮ್ A. ನಂಬರ್ ಆಫ್ ಬಾಂಡ್ ಪೇರ್ಸ್ Cl5 ಇದೆ ಅಂದ್ರೆ AB5. ಈಸ್ ದೇರ್ ಎನಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್? ವಿ ಡೋಂಟ್ ನೋ. We need to calculate whether the central phosphorus has either lone pair of electrons or not. ಅಥವಾ ಹಂಗೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಎಷ್ಟಿದೆ ಅಂತ ಕಂಡುಹಿಡಿಬೇಕು. there is one trick to calculate the number of lone pair of electron. ನೋಡಿ ಹೇಳ್ತೀನಿ, ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಕಂಡುಹಿಡಿಯೋಣ. just consider the central atom, which is central atom phosphorus. count the number of valence electrons of phosphorus. ಈಗ phosphorus belongs to nitrogen family. phosphorus belongs to nitrogen family. nitrogen belongs to 13th group. Sorry, nitrogen belongs to 15th group. The outermost electronic configuration of 15th group element is ns2 np3 configuration. ಗೊತ್ತ ನಿಮಗೆ ಪೀರಿಯಾಡಿಕ್ ಟೇಬಲ್ ಗೊತ್ತಿರಬೇಕು. ಮೇನ್ 15 ಈಗ ಫಾಸ್ಫರಸ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ ಅಂತಂದ್ರೆ ಅದಕ್ಕೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಲೇಬೇಕು ಅಂತ ಏನಿಲ್ಲ, ಗೊತ್ತಿದ್ರೂ ಬರ್ಕೋಬಹುದು. ಅಥವಾ ಫಾಸ್ಫರಸ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್? 15 ಗ್ರೂಪ್. 15 ಗ್ರೂಪ್ ಅಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ns2 np3 ಕಾನ್ಫಿಗರೇಷನ್ ಇರುತ್ತೆ. ಹೆನ್ಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಫಾಸ್ಫರಸ್ ಎಷ್ಟಿದೆ? 5 ಇದೆ. ಅದನ್ನು ಬರ್ಕೊಳ್ಳಿ. ಸೆಂಟ್ರಲ್ ಆಟಮ್ದು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 5 ಇದೆ. ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ನಂಬರ್ ಆಫ್ ಮೋನೋವೇಲೆಂಟ್ ಆಟಮ್ಸ್ ಎಷ್ಟಿದೆ ಅಂತ ಬರ್ಕೋಬೇಕು. ನೋಡಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಮ್ಮ ಮೋನೋವೇಲೆಂಟ್ ಆಟಮ್ಸ್ ಯಾವುದು ಅಂದ್ರೆ ಹೈಡ್ರೋಜನ್, ಅದನ್ನ ಬಿಟ್ಟರೆ ಹ್ಯಾಲೋಜನ್, ಲೈಕ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಷ್ಟು. ಅದು ಬಿಟ್ಟು ಆಕ್ಸಿಜನ್ ಅವೆಲ್ಲ ಇದ್ರೆ ಅದನ್ನ ಕೌಂಟ್ ಮಾಡ್ಕೋಬಾರ್ದು. ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಫಾಸ್ಫರಸ್ ಈಸ್ 5 ಅಂಡ್ ನಂಬರ್ ಆಫ್ ಮೋನೋವೇಲೆಂಟ್ ಆಟಮ್ಸ್, ಕ್ಲೋರಿನ್ ಮೋನೋವೇಲೆಂಟ್, ಅಲ್ಲಿಗೆ ವೇಲೆನ್ಸಿ ಯೂಶಲಿ 1 ಇರುತ್ತದೆ, ಅದಕ್ಕೆ 5. ಟೋಟಲ್ ಎಷ್ಟಾಯ್ತು? 10. ಅದನ್ನ 2 ಇಂದ ಡಿವೈಡ್ ಮಾಡ್ಕೊಳ್ಳಿ. ಜಸ್ಟ್ ಇಟ್ ಈಸ್ ಅ ಟ್ರಿಕ್ ಟು ಕ್ಯಾಲ್ಕುಲೇಟ್ ದ ಬಾಂಡ್ ಪೇರ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. 5 is the number of valence electron. This 5 represent number of monovalent atom. number of monovalent atom. ಎಷ್ಟು ಬಂತು ನಂಬರ್ ನಮಗೆ? 10/2 ಎಷ್ಟು ಬಂತು? 5 ಬರುತ್ತೆ. ಆ 5 ಅಲ್ಲಿ ಏನ್ ಮಾಡಬೇಕು? ಫಾಸ್ಫರಸ್ಗೆ ಎಷ್ಟು ಆಟಮ್ಸ್ ಲಿಂಕ್ ಆಗಿದೆ ಅದನ್ನ ಮೈನಸ್ ಮಾಡಿ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಕ್ಲೋರಿನ್ ಆಟಮ್ಸ್ ಎಷ್ಟಿದೆ? 5 ಇದೆ. ಟೋಟಲ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡಿ, ಒಂದು ನಂಬರ್ ಬರುತ್ತೆ. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಪ್ಲಸ್ ನಂಬರ್ ಆಫ್ ಮೋನೋವೇಲೆಂಟ್ ಆಟಮ್ಸ್ ಡಿವೈಡೆಡ್ ಬೈ 2 ಒಂದು ನಂಬರ್ ಬರುತ್ತೆ. ಆ ನಂಬರ್ ಅನ್ನ ಫಾಸ್ಫರಸ್ಗೆ ಎಷ್ಟು ಆಟಮ್ಸ್ ಲಿಂಕ್ ಆಗಿದೆ ಅದನ್ನ ಮೈನಸ್ ಮಾಡಿ. ಎಷ್ಟು ಕ್ಲೋರಿನ್ ಆಟಮ್ಸ್ ಇದೆ? 5. 5 minus 5 0. It means that it is having AB5 type of molecule. It has no lone pair of electron. ಹಾಗಾದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದ್ರೆ ಈಸಿಯಾಗಿ ಪ್ರೆಡಿಕ್ಟ್ ಮಾಡಬಹುದು. ಫಾಸ್ಫರಸ್ here 1 chlorine, here 1 chlorine, here 1 chlorine, ಟ್ರಯಾಂಗುಲರ್ ಶೇಪ್ ಬಂತು.
and one more chlorine here and one more chlorine here. No lone pair of electron here. Hence the geometrical shape of the molecule is trigonal bipyramid. ನೋಡಿ ಮೇಲೆ ಒಂದು pyramidal shape ಬರುತ್ತೆ, ಕೆಳಗಡೆ ಒಂದು pyramidal shape ಬರುತ್ತೆ. Hence the geometrical shape of the PCl5 molecule is a trigonal bipyramidal shape. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ಳೋಣ. How to determine the number of valence electrons ಅನ್ನೋದಕ್ಕೆ. For example, water ನ example ಆಗಿ ತಗೊಳ್ಳೋಣ. Just how to use the trick to calculate the number of lone pair of electrons on the oxygen atom. How to calculate? First, identify the central atom. Which is the central atom? Oxygen. Oxygen family. Oxygen belongs to 16th group. 16th group elements always containing 6 valence electron. Easy ನೆನಪಿಟ್ಕೊಳ್ಳಿ. 13th group element containing 3 valence electron. 14th group element like carbon family containing 4 valence electron. 15th group element, that is nitrogen family, 5 valence electron. 16th group element, oxygen family containing 6 valence electron. So then halogen family, fluorine halogen family containing 7 valence electron. Next, so 18th group noble gases containing 8 valence electron. ನೀವು ಅರ್ಥ ಮಾಡ್ಕೊಳ್ಳಿ, oxygen belongs to 16th group. It means how many valence electron? 6. Plus number of monovalent atom. Oxygen ಗೆ ಅಟ್ಯಾಚ್ ಆಗಿರತಕ್ಕಂತ ನಂಬರ್ ಆಫ್ monovalent atoms ಎಷ್ಟಿದೆ? 2 ಇದೆ. ಎಷ್ಟಾಗುತ್ತೆ ಟೋಟಲ್? 8 divided by 2 ಎಷ್ಟು ಬಂತು? 4 minus that number minus number of atoms attached to oxygen, whether it may be either monovalent or divalent or any valent. ಇಲ್ಲಿ ಈ ನಂಬರ್ ನ ಫಸ್ಟ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ monovalent ಅನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲ ನೆಕ್ಸ್ಟ್ ನಂಬರ್ ಅಲ್ಲಿ ಅಂದ್ರೆ lone pair of electrons ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ the final number ಏನು ಬರುತ್ತೆ? that minus number of atoms attached to oxygen. How much? 2 hydrogens attached ಆಗಿದೆ. 4 minus 2 is how much? 2. Hence how many lone pair of electron present on the oxygen atom? 2. Clear? Okay, one more example ತಗೊಳ್ಳೋಣ. XeOF4. How to calculate the number of lone pair of electron present in the xenon atom in this compound? Let us take xenon belongs to 18th group. It means number of valence electrons are 8 plus number of monovalent atom. Oxygen is not a monovalent atom. Oxygen is divalent. Number of monovalent atoms are 4. 8 plus 4 12 divided by 2 ಎಷ್ಟು ಬರುತ್ತೆ? 6 ಬರುತ್ತೆ. This number minus total number of atoms attached to xenon, whether it may be monovalent or divalent. Last ಅಲ್ಲಿ ಬಂದಿರೋ ನಂಬರ್ ಅನ್ನ ನಮ್ಮ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇಂದ ಮೈನಸ್ ಮಾಡಿ. ಆಕ್ಸಿಜನ್ ಆಟಮ್ ಎಷ್ಟಿದೆ? 1 ಇದೆ. ಫ್ಲೋರಿನ್ ಆಟಮ್ಸ್ ಎಷ್ಟಿದೆ? 4 ಇದೆ. 4 plus 1 5. Hence 6 minus 5 1. Hence XeO4 molecule in which xenon containing how many lone pairs? 1 lone pair. Then how to write the structure? Xenon number of fluorine atoms ಇಲ್ಲಿ 4 ಇದೆ. 1 2 3 4 along with one oxygen divalent ಆಗಿರೋದ್ರಿಂದ 2 ಬಾಂಡ್ ಬರ್ಕೋತಾ ಇದೆ. Then along with one lone pair of electron. This is the geometry. Exact shape ಬಂದಾಗ square pyramidal shape ಬರುತ್ತೆ. What is the shape of this molecule? Square pyramidal. ಯಾಕಂದ್ರೆ this molecule is like AB 1 2 3 4 5 AB5 L type. AB5 L type of molecule having square pyramidal shape. Clear? This is the way of calculating the number of lone pair of electron. If you know the number of lone pair of electron present on the central atom, it is very easy to predict the geometrical shape. Okay, then one more question. The ratio of number of lone pair of electrons on the central atom. Third question. The ratio of number of lone pair of electrons on the central atom of NH3 water and XeF2. ಈಗ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ ಅಂದ್ರೆ ಫಸ್ಟ್ ಆಪ್ಷನ್ 3:2:1.
ಆಪ್ಷನ್ 2 ಏನ್ ಕೊಟ್ಟಿದ್ದಾರೆ 2:1:3. ಆಪ್ಷನ್ 3 ಏನ್ ಕೊಟ್ಟಿದ್ದಾರೆ 1:2:3. 1:2:3. ಆಪ್ಷನ್ 4 is 2:3:1. 2:3:1. Clear? What is the question here? The ratio of number of lone pair of electron on the central atom of this molecule. Here ammonia, in which central atom is nitrogen. We need to find out the number of lone pair of electrons on the nitrogen. Here the central atom is oxygen. Here the central atom is xenon. Let us find out first ammonia. Number of lone pair of electron. Equal na discuss madidini how to calculate the lone pair of electron. Nitrogen belongs to 15th group. It containing 5 valence electron plus number of monovalent atoms. Yaudappa monovalent atoms andre hydrogen other than hydrogen tagondaga halogen. Total number of monovalent atoms are 3, hence 5 plus 3 8. That will divided by 2, hence final number will be 4. That number is subtracted by total number of atoms attached to nitrogen. 4 minus 3, how much? 1. Hence number of lone pair of electron present on the nitrogen atom in ammonia is 1. Then water li ethane ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ethane ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಕ್ಸಿಜನ್ ವೇಲೆನ್ಸ್ ಎಲೆಕ್ಟ್ರಾನ್ 6, monovalent atoms 2 ಇದೆ. 8 divided by 2 4 minus number of atoms attached to oxygen is 2. Hence total number of lone pair of electron in oxygen atom is 2. Then XeF2 ಅಲ್ಲಿ ತಗೋಣ. XeF2. Okay. Xenon is a central atom which containing how many valence electron? Xenon belongs to 18th group. 18th group element except helium, every element containing 8 electrons in the valence shell. Plus number of monovalent atoms attached to fluorine is 2. Attached to xenon is 2. 8 plus 2 10 ಆಗುತ್ತೆ. That number divided by 2 5 ಆಗುತ್ತೆ. That number minus number of atoms attached to fluorine. 5 minus 2 ಎಷ್ಟು ಬರುತ್ತೆ? 3. Hence the ratio of number of valence electron present in ammonia, water and xenon difluoride is 1:2:3. 1:2:3. That is option number 3. In this way we can calculate the number of lone pair of electron present on the central atom. Okay. Next question, that is last question. Which species has the maximum number of lone pair of electron on the central atom? Which species has the maximum number of lone pair of electron on the central atom? Write the question. Which species has the maximum number of lone pair of electron on the central atom? First question, first option is ClO3 minus, second option is XeF4, and third option is SF4, and the fourth option is I3 minus. Let us check among the four options, in which option the central atom has maximum number of lone pair of electron. Which species has a maximum number of lone pair of electron? Let us find out one by one. ClO3 minus. How to find out the number of lone pair of electron? ಯಾಕಂದ್ರೆ ನೋಡಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಕಂಡುಹಿಡ್ಕೊಂಡ್ಬಿಟ್ರೆ ಶೇಪ್ ಅನ್ನ ಪ್ರಿಡಿಕ್ಟ್ ಮಾಡೋದು ಈಸಿ. ಈಗ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡೋಣ. ದ ಸೆಂಟ್ರಲ್ ಆಟಮ್ ಇಸ್ ಕ್ಲೋರಿನ್. ದಿಸ್ ಇಸ್ 17th group. 17th group elements always containing 7 valence electron plus there is no monovalent atom. Oxygen atom ಇದೆ 3 ಬರ್ಕೋಬಾರ್ದು. Oxygen is a divalent. ನಾನು ಹೇಳಿದ್ದೀನಿ monovalent are either hydrogen or halogen. halogen ಲಿಂಕ್ ಆಗಿಲ್ಲ, ಆಕ್ಸಿಜನ್ ಲಿಂಕ್ ಆಗಿದೆ. monovalent atoms ಇಲ್ಲ. ಈ ಒಂದು ಸ್ಪೀಸೀಸ್ ಗೆ ಚಾರ್ಜ್ ಮೈನಸ್ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸ್ಕ್ವೇರ್ ಬ್ರಾಕೆಟ್ ಆದ್ಮೇಲೆ ನಮಗೆ ಮೈನಸ್ ಬಂದಿದೆ ಅಂದ್ರೆ ಗೇನಿಂಗ್ 1 ಎಲೆಕ್ಟ್ರಾನ್ ಅಂತ, ಇಲ್ಲಿ ಏನಾದ್ರೂ ಪ್ಲಸ್ ಇದೆ ಅಂದ್ರೆ ಲಾಸ್ ಆಫ್ 1 ಎಲೆಕ್ಟ್ರಾನ್ ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಮೈನಸ್ ಇಂಡಿಕೇಟ್ಸ್ ಗೇನ್ ಆಫ್ 1 ಎಲೆಕ್ಟ್ರಾನ್. ಗೇನ್ ಅಂದ್ರೆ ಏನು? ಅಡಿಷನ್ ಮಾಡ್ಕೋಬೇಕು ನಾವು.
ಅಲ್ಲಿಗೆ ಟೋಟಲ್ 7 ಪ್ಲಸ್ 1 ಎಷ್ಟಾಗುತ್ತೆ 8 ಡಿವೈಡೆಡ್ ಬೈ 2 ಎಷ್ಟಾಯ್ತು 4 ಮೈನಸ್ ಟೋಟಲ್ ನಂಬರ್ ಆಫ್ ಆಟಮ್ಸ್ ಅಟ್ಯಾಚ್ಡ್ ಟು ಕ್ಲೋರಿನ್ 3 ಕ್ಲೋರಿನ್ ಪಕ್ಕ 3 ಆಕ್ಸಿಜನ್ ಆಟಮ್ಸ್ ಇದೆ ಹೆನ್ಸ್ ದ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇನ್ ClO3 ಮೈನಸ್ ಇಸ್ 1 ನೆಕ್ಸ್ಟ್ XeF4 ಹೋಗೋಣ XeF4 ಅಲ್ಲಿ xenon is a central atom containing 8 valence electron plus number of monovalent atoms are 4 8 plus 4 12 divided by 2 ಎಷ್ಟಾಯ್ತು 6 minus number of atoms attached to xenon is again 4 6 minus 4 2 6 minus 4 ಎಷ್ಟಾಗುತ್ತೆ 2 number of valence electrons number of lone pair of electron around xenon atom in this molecule is 2 next third one ನೋಡೋಣ SF4 ನೋಡೋಣ SF4 okay sulfur belongs to oxygen family oxygen belongs to 16 group oxygen family ಅಲ್ಲಿ ಬರ್ತಕ್ಕಂತ ಎಲ್ಲರಿಗೂ ವೇಲೆನ್ಸ್ ಎಲೆಕ್ಟ್ರಾನ್ಸ್ 6 ಇರುತ್ತೆ ನಂಬರ್ ಆಫ್ ಮೋನೋವೇಲೆಂಟ್ ಆಟಮ್ಸ್ 4 ಇದೆ 6 plus 4 10 ಆಯ್ತು 10 divided by 2 ಮಾಡ್ಕೊಳ್ಳಿ 5 ಆಯ್ತು ಮೈನಸ್ ನಂಬರ್ ಆಫ್ atoms attached to sulfur is 4 5 minus 4 again 1 ಬಂತು ಈ ಮೂರಕ್ಕೂ ಕಂಪೇರ್ ಮಾಡಿದಾಗ xenon tetrafluoride ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಲೆಟ್ ಅಸ್ ಚೆಕ್ ಇನ್ I3 ಮೈನಸ್ ಆಲ್ಸೋ ಬೇಕಾದ್ರೆ I3 ಮೈನಸ್ ಹಿಂಗ್ ಬರ್ಕೋಬಹುದು I3 ಬರ್ಕೋಬಹುದಾ I3 ಮೈನಸ್ ದಿಸ್ ಇಸ್ ಅ ಸೆಂಟ್ರಲ್ ಆಟಮ್ ಲೆಟ್ ಅಸ್ ಚೆಕ್ iodine also belongs to 17 group containing 7 valence electron plus number of monovalent atom iodine ಗೆ ಇನ್ನೆರಡು iodines ಎಕ್ಸ್ಟ್ರಾ ಲಿಂಕ್ ಆಗಿದೆ iodine belongs to halogens are said to be monovalent ಅಲ್ಲಿಗೆ ಎಷ್ಟಾಗುತ್ತೆ ಇಲ್ಲೊಂದಿದೆ ಟೋಟಲ್ ಎಷ್ಟಾಯ್ತು 2 ಇಲ್ಲಿ ಮೈನಸ್ ಇದೆ ಮೈನಸ್ ಇಂಡಿಕೇಟ್ಸ್ ಗೇನ್ ಆಫ್ 1 ಎಲೆಕ್ಟ್ರಾನ್ ಅಲ್ಲಿಗೆ 7 plus 2 plus 1 ಎಷ್ಟಾಯ್ತು 10 ಆಯ್ತು ಡಿವೈಡೆಡ್ ಬೈ 2 ಎಷ್ಟಾಯ್ತು 5 ಲಾಸ್ಟ್ ಆ ನಂಬರ್ ಬಂದ ಮೇಲೆ ಟೋಟಲ್ ನಂಬರ್ ಆಫ್ ಆಟಮ್ಸ್ ಅಟ್ಯಾಚ್ಡ್ ಟು ಸೆಂಟ್ರಲ್ ಆಟಮ್ ಅನ್ನ ಮೈನಸ್ ಮಾಡಬೇಕು ಅಯೋಡಿನ್ ಪಕ್ಕದಲ್ಲಿ ಎಷ್ಟು ಆಟಮ್ಸ್ ಇದೆ 2 ಇದೆ 5 minus 2 ದಟ್ ಈಸ್ 3 ಟೋಟಲ್ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಯಾರ ಹತ್ರ ಜಾಸ್ತಿ ಇದೆ ಅಂದ್ರೆ I3 ಮೈನಸ್ ಅಲ್ಲಿ ಇರತಕ್ಕಂತ ಅಯೋಡಿನ್ ಅಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಜಾಸ್ತಿ ಕ್ಲಿಯರ್ hence the correct option is 4 okay ಇನ್ನು ಪ್ಲಸ್ ಬರೋದೊಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ನೋಡಿ okay H3O plus calculate the total number of valence lone pair of electrons around the central oxygen atom okay which is a central atom oxygen belongs to 16 group valence electrons are 6 number of monovalent atoms ಇಲ್ಲಿ 3 ಇದೆ 3 hydrogens ಇದೆ but in this molecule the charge is plus what does plus indicates in the chemistry plus ಅಂದ್ರೆ mathematics ಪ್ರಕಾರ addition ಮಾಡ್ಕೋಬಾರ್ದಿಲ್ಲ ಪ್ಲಸ್ ಅಂದ್ರೆ ಒಂದು ಎಲಿಮೆಂಟ್ ಮೇಲೆ ಪ್ಲಸ್ ಬಂದಿದೆ ಅಂದ್ರೆ ದಟ್ ರೆಪ್ರೆಸೆಂಟ್ ಲಾಸ್ ಆಫ್ ಎಲೆಕ್ಟ್ರಾನ್ ಅಲ್ಲಿಗೆ ನಾವು ಏನ್ ಮಾಡಬೇಕು ಇಲ್ಲಿ -1 ಮಾಡಬೇಕು ಅಲ್ಲಿಗೆ 3 minus 1 2 plus 6 8 ಆಗುತ್ತೆ ಡಿವೈಡೆಡ್ ಬೈ 2 ಏನಾಗುತ್ತೆ 4 ದಟ್ ನಂಬರ್ 4 minus total number of atoms attached to oxygen is how much 3 4 minus 3 1 hence this is in H3O plus oxygen containing 1 lone pair of electron agar yav type of molecule idu oxygen central atom ide A pakadalli 3 hydrogens ide AB3 along with 1 lone pair of electron ನೋಡಿ ತಕ್ಷಣ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಯಾಕಂದ್ರೆ ಎಲ್ಲಾ ಮಾಲಿಕ್ಯೂಲ್ಸ್ ದು ಜಿಯೋಮೆಟ್ರಿಕಲ್ ಶೇಪ್ ಅನ್ನು ನೆನಪಿಟ್ಕೊಳ್ಳೋದು ಕಷ್ಟ ಇಫ್ ಯು ನೋ ದ ಮಾಲಿಕ್ಯುಲರ್ ಫಾರ್ಮುಲಾ ಟೈಪ್ ಈ ತರ ನಮಗೆ ಒಂದು ಜನರಲ್ ಫಾರ್ಮುಲಾ ಸಿಕ್ತು ಅಂದ್ರೆ ವಿ ಕ್ಯಾನ್ ಈಸಿಲಿ ಪ್ರಿಡಿಕ್ಟ್ ದ ಜಿಯೋಮೆಟ್ರಿಕಲ್ ಶೇಪ್ ಅಂದ್ರೆ ಏನು ಬರುತ್ತೆ AB3 L ಅಂದ್ರೆ ಆಲ್ಮೋಸ್ಟ್ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ ಅಂದ್ರೆ ಪಿರಿಮಿಡಲ್ ಶೇಪ್ ಬರುತ್ತೆ ನೋಡಿ ಆಕ್ಸಿಜನ್ ಸೆಂಟ್ರಲ್ ಆಟಮ್ 3 ಹೈಡ್ರೋಜನ್ಸ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಲಾಂಗ್ ವಿತ್ 1 lone pair of electron see AB3L oxygen is a central atom along with the 3 bond pair of electron and 1 lone pair of electron the shape of the molecule is pyramidal shape okay this is about the objective questions thank you for watching in the next video session one more very important concept for theory and objective point of view that is valence bond theory how the bonds are formed between the two atoms ಅನ್ನೋದನ್ನ ಮತ್ತೆ ನಾವು ಈ ಒಂದು VBT theory ಪ್ರಕಾರ ನಾವು ಡಿಸ್ಕಸ್ ಮಾಡೋಣ thank you for watching okay I will upload some objective questions please
ಸೆಂಡ್ ಯುವರ್ ಕರೆಕ್ಟ್ ಆನ್ಸರ್ಸ್ ಟು ಮೈ ವಾಟ್ಸ್ಆಪ್ ನಂಬರ್. ಯಾಕಂದ್ರೆ ಸುಮಾರು ಜನ ನಮಗೆ ಒಂದು ಏನು ಆನ್ಸರ್ಸ್ ನ ಕಳಿಸ್ತಿಲ್ಲ, ಆರಾಮಾಗಿ ನೋಡ್ಕೊಂಡು ಇದ್ದೋಗಿದ್ದಾರೆ ಅಥವಾ ವಿಡಿಯೋಸ್ ನೋಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ನಾನೆಲ್ಲ ನೋಟ್ ಮಾಡ್ಕೋತಾ ಇದ್ದೀನಿ. ಯಾರ್ಯಾರು ನನಗೆ ಒಂದು ಆನ್ಸರ್ಸ್ ನ ಕಳಿಸ್ತಾ ಇದ್ದಾರೆ ಅನ್ನೋದನ್ನ ನಾನು ನೋಟ್ ಮಾಡ್ಕೋತೀನಿ. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಯಾರ್ಯಾರು ಕಳಿಸಿಲ್ಲ ಅವ್ರಿಗೆ ಡಬಲ್ ವರ್ಕ್ ಕೊಡ್ತೀನಿ, ನೆನ್ಪಿಟ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.